ಹೇಳಿರ್ಲಿಲ್ವಾ ಈ ಫಿಲಮಲ್ಲಿ ಫೈಟ್ಸ್ ಇರಲ್ಲ ಅಂತ? ಅಭಿ ವಾಸು ನಾನು ಪಕ್ಕಾ ಕಮರ್ಷಿಯಲ್. ರಾಮಾರ್ಜುನ ಹೀಗೆ ಪ್ರತಿ ಸಿನಿಮಾದಲ್ಲೂ ವಿಭಿನ್ನ ಕಥಾ ಹಂದರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ನಟ ಅನೀಶ್ ತೇಜೇಶ್ವರ್. ಇದೀಗ ಆಕ್ಷನ್ ಸಿನಿಮಾಗಳಿಗೆ ಬ್ರೇಕ್ ಹಾಕಿ ಹಾಸ್ಯ ಪ್ರಧಾನ ಚಿತ್ರಗಳತ್ತ ಮುಖ ಮಾಡಿದ್ದಾರೆ. ನಾವು ಅವರೇ ಇವ್ರೆ ಮುಂದಿನ ತಿಂಗಳು ಕಟ್ಬಿಡ್ತೀನಿ. ಮುಂದಿನ ತಿಂಗಳು ಕಟ್ಬಿಟ್ಟು ಗಾಡಿ ತಗೊಂಡೋಗಿ ಪ್ಲೀಸ್. ಅಯ್ಯೋ ಎಲ್ಲ ದುಡ್ಡು ಅಂದ್ರೆ ಎಲ್ಲಿಂದ ಸರ್ ತರೋದು ದುಡ್ಡು? ಮನೆ ಕಿತ್ಕೊಂಡ್ರಿ, ಗಾಡಿ ಕಿತ್ಕೊಂಡ್ರಿ, ಫ್ಯಾಕ್ಟ್ರಿ ಕಿತ್ಕೊಂಡ್ರಿ, ಇವಾಗ ಈ ಬೈಕು ನನ್ನ ಹತ್ರ ಒಂದೇ ಒಂದು ಆಪ್ಷನ್ ಇರೋದು. ನನ್ನ ಹೆಂಡ್ತಿನ ಹಡ ಇಟ್ಕೊಂಡು ಹರೀಶ್ ಬರ್ತ್ಡೇ ಸ್ಪೆಷಲ್ ಆಗಿ ಆರಾಮ್ ಅರವಿಂದ ಸ್ವಾಮಿ ಸಿನಿಮಾದ ಮೊದಲ ಹಾಡನ್ನ ವೆಂಕ್ ವಿಜುವಲ್ ಪ್ರೊಡಕ್ಷನ್ ಯೂಟ್ಯೂಬ್ನಲ್ಲಿ ಅನಾವರಣ ಮಾಡಲಾಗಿದೆ. ಆರಾಮ್ ಅರವಿಂದ ಸ್ವಾಮಿ ಟೈಟಲ್ ಟ್ರ್ಯಾಕ್ಗೆ ನಾಗಾರ್ಜುನ್ ಶರ್ಮಾ ಸಾಹಿತ್ಯ ರಚಿಸಿದ್ದು, ನಿಶಾನ್ ರೈ ಗಾಯನವಿದೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಸಂಯೋಜಿಸಿದ್ದಾರೆ. ನಾಯಕನ ಗುಣವನ್ನ ವರ್ಣಿಸುವ ಈ ಟೈಟಲ್ ಟ್ರ್ಯಾಕ್ ಅನೀಶ್ ಜಬರ್ದಸ್ತ್ ಆಗಿ ಕುಣಿದು ಕುಪ್ಪಳಿಸಿದ್ದಾರೆ. ಬಾಬಾ ಭಾಸ್ಕರ್ ಮಾಸ್ಟರ್ ಕೊರಿಯೋಗ್ರಫಿ ಇದೆ. ಚಲನಚಿತ್ರವು ಅವರ ಹಿಂದಿನ ಆಕ್ಷನ್ ಚಿತ್ರಗಳಿಗಿಂತ ಭಿನ್ನವಾಗಿ ಭಾವನೆಗಳೊಂದಿಗೆ ಪೂರ್ಣ ಪ್ರಮಾಣದ ಹಾಸ್ಯ ಅಂತ ಬಿಂಬಿಸಲಾಗಿದೆ. ನನ್ನ ಎಲ್ಲ ಆಕ್ಷನ್ ಚಿತ್ರಗಳು ಹಾಸ್ಯವನ್ನ ಹೊಂದಿದ್ವು, ಆದರೆ ಈ ಚಿತ್ರವು ಸಂಪೂರ್ಣವಾಗಿ ಹಾಸ್ಯಮಯವಾಗಿದೆ. ನಾನು ಆಕ್ಷನ್ ಇಂದ ವಿರಾಮ ತೆಗೆದುಕೊಳ್ತಾ ಇದ್ದೇನೆ ಎಂದು ಅಲ್ಲ ಎಂದು ಅನೀಶ್ ಹೇಳ್ತಾರೆ. ನನ್ನ ಹಿಂದಿನ ಸಿನಿಮಾದಲ್ಲಿ ಆಕ್ಷನ್ ಇತ್ತು, ಆದರೆ ನನ್ನ ಕೊನೆಯ ಚಿತ್ರ ಬೆಂಕಿ ವಿಫಲವಾಗಿದೆ. ನಾನು ಸಿನಿಮಾ ಕಥೆಯ ವಿಧಾನ ಬದಲಾಯಿಸಬೇಕು ಅಂತ ಭಾವಿಸಿದೆ ಎಂದಿದ್ದಾರೆ. ಬೆಂಕಿ ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಸಿನಿಮಾ ಹಿಟ್ ಆಗಿದ್ರೆ ಮೇ ಬಿ ಆರಾಮ್ ಅರವಿಂದ್ ಸ್ವಾಮಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಎಲ್ಲೋ ಒಂದು ಫುಲ್ ಸ್ಟಾಪ್ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಅಂತಾರಲ್ಲ, ಸೊ ಬೆಂಕಿ ವಾಸ್ ದಟ್ ಫಾರ್ ಮೀ. ನಾನೊಂದು ಝೋನ್ ಅಲ್ಲಿ ಇದ್ದೆ. ಅಫ್ಕೋರ್ಸ್ ಬೇರೆ ಸಿನಿಮಾಗಳೆಲ್ಲ ಬಿಸ್ನೆಸ್ ಆಗ್ತಿತ್ತು, ಕಲೆಕ್ಷನ್ಸ್ ಬರ್ತಿತ್ತು. ವೆನ್ ಬೆಂಕಿ ಕಲೆಕ್ಷನ್ಸ್ ನನಗೆ ಇದೆಲ್ಲ ನೋಡಿದಾಗ ತುಂಬಾ ಏನಪ್ಪ ಎಂಡ್ ಪಾಯಿಂಟ್ ಬಂದ ನಾನು ಅನ್ಸೋ ಶುರುವಾಯ್ತು. ಆಮೇಲೆ ಒಂದಷ್ಟು ಆಡಿಯನ್ಸ್ ಹೇಳ್ತಾರಲ್ಲ ನಮಗೆ ಕಮೆಂಟ್ಸ್ ಅಲ್ಲಿ ಇನ್ನೊಂದು ರೂಪದಲ್ಲಿ ಅಂತ ಬಂದಾಗ, ವೆಲ್ ವಿಶಸ್ ಎಲ್ಲ ಬಂದಾಗ, ಓಕೆ ಒಂದೇ ತರ ಮಾಡ್ತಿದೀನಿ ಅನ್ನೋದು ನನಗೆ ಅನ್ಸಲ್ಲ. ಮೋಸ್ಟ್ಲಿ ನನಗೇನ್ ಅನ್ಸುತ್ತೆ, ಓಕೆ ಅಕಿರೋ ವಾಸ್ ಅ ಲವ್ ಸ್ಟೋರಿ, ಅದಾದ್ಮೇಲೆ ರಾಮಾರ್ಜುನ ವಾಸ್ ಅ ಸ್ಲಮ್ ಬಾಯ್, ಆ ತರ ಏನೋ ಮಾಡಿದ್ದೀನಿ. ವಾಸು ಇನ್ನೊಂಥರ, ಬೆಂಕಿ ಬಂದು ಒಂದು ಅಣ್ಣ ತಂಗಿರುವಂತ ಸೆಂಟಿಮೆಂಟ್, ಬೇರೆ ಎಲ್ಲ ವಿಭಿನ್ನವಾಗೆಲ್ಲ ನನಗೆ ಅನಿಸ್ತಾ ಇದ್ದಿದ್ದು. ಬಟ್ ಆಡಿಯನ್ಸ್ ಅದು ಅನ್ಸಿಲ್ಲ, ಅದು ಇಂಪಾರ್ಟೆಂಟ್ ಆಗ್ತಾ ಇತ್ತು. ಸೊ ಆಡಿಯನ್ಸ್ ಎಲ್ಲ ಬರೀ ಆಕ್ಷನ್ ಸಿನಿಮಾ ಮಾಡ್ತಿದ್ದಾನಲ್ಲ, ಬೇರೆ ಟ್ರೈ ಮಾಡ್ಬೋದಲ್ವಾ ಅನ್ನೋದು ತುಂಬಾ ಪ್ರಾಂಪ್ಟ್ ಆಗಿ, ಅದು ಮೇ ಬಿ ನನಗೆ ತಲುಪಿಲ್ವೇನೋ, ಅದು ಕಲೆಕ್ಷನ್ ರೂಪ ತಲುಪಿದಾಗ ಸ್ವಲ್ಪ ಜೋರಾಗಿ ನನಗೂ ತಡ್ತು. ಸ್ವಲ್ಪ ಒಂದ್ ಜರ್ಕ್ ಹೊಡೆದೆ ನಾನು. ದಿಸ್ ಇಸ್ ನಾಟ್ ದ ವೇ, ಏನೋ ಒಂದು ಚೇಂಜ್ ಬೇಕಿತ್ತು ಅಂತ. ಆ ಚೇಂಜ್ ಬೇಕಿತ್ತು ಅಂದಾಗ ಪ್ರಾಕ್ಟಿಕಲಿಗೆ ಒಪ್ಕೊಂಡ್ಬಿಟ್ಟು, ಓಕೆ ಹೌದು, ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ನ್ಯೂ. ಈಗ ಆ ಫಾರ್ಮೇಟೇ ಬೇಡ ಅಂತ, ಮೇ ಬಿ ಬಿಸ್ನೆಸ್ಗೋಸ್ಕರ ನಾವು ಮಾಡ್ತಿದ್ವು ಇನ್ನೊಂದು, ಅದೆಲ್ಲ ಸೈಡ್ಗೆ ಇಟ್ರೆ ಈ ತರ ಏನ್ ಮಾಡೋದು, ನೆಕ್ಸ್ಟ್ ಏನ್ ಮಾಡೋದು, ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ, ಅದ್ ಮಾಡೋಣ, ಇಲ್ಲ ಬೇಡ ಮತ್ತೆ ಸ್ಟ್ರೆಸ್ ಆಗುತ್ತೆ, ಎಲ್ಲ ಓದ್ ತಗೊಳ್ಳೋದು, ಇದೆಲ್ಲ ಇರುವಾಗ ಶ್ರೀಕಾಂತ್ ಅವರು ಮತ್ತೆ ಪ್ರಶಾಂತ್ ಇಲ್ಲ ಅಭಿಷೇಕ್ ನಾವು 2 ಸಿನಿಮಾ ನೋಡಿದ್ವಿ, ಕರ್ಸೋಣ ಅಂತ ಕರ್ಸಿದ್ವಿ. ಅಣ್ಣ ಬರ್ತಾನೆ ಒಂದು ದೊಡ್ಡ ಆಕ್ಷನ್ ಪ್ಯಾಕ್ ಸಿನಿಮಾ ತಗೊಂಡ್ಬಂದ್ರು. ಮತ್ತೆ ಇರೋ ಈಗ ತಾನೇ ಬೇಡ ಅನ್ಕೊಂಡಿದ್ದೆ, ಯಾಕೆ ಇಲ್ಲ ಇನ್ನೊಂದು ಹೇಳ್ತೀನಿ ಅಂದ್ರೆ ಇನ್ನೊಂದು ಹೇಳಿದೆ, ಅದು ಇನ್ನೂ ಡಬಲ್ ಆಕ್ಷನ್. ಮೇ ಬಿ ಅವ್ರು ಫಸ್ಟ್ ಏನ್ ಅನ್ಕೊಂಡ್ರೆ ಆಕ್ಷನ್ ಕಮ್ಮಿ ಆಯ್ತಾರೆ ಅವ್ರಿಗೆ, ಕ್ಲೈಮ್ಯಾಕ್ಸ್ ಎಲ್ಲ 100 ಜನ ನೋಡಿದವ್ರು, ಇನ್ನು ಎಕ್ಸ್ಟ್ರಾ ಹೇಳೋಣ ಅಂದ್ಬಿಟ್ಟು ಸೆಕೆಂಡ್ ಸಬ್ಜೆಕ್ಟ್ ಅಲ್ಲಿ ಇನ್ನೂ ಹೇಳ್ದ. ಇಲ್ಲ ಸಾರಿ ಅಭಿ, ನಂದೇನಂದ್ರೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆಗಿಲ್ಲ ಅಂದ್ರೆ ಅಲ್ಲೇ ಹೇಳ್ಬಿಡ್ತೀನಿ, ಇಲ್ಲ ಸಾರಿ. ಪ್ರಶಾಂತ್ ಒಂದು ಡೈಲಾಗ್ ಹೊಡಿತಿರ್ತಾರೆ ಅವತ್ತು, ಗುರು ನೀನ್ ಕತೆ ಹೇಳಿದಾಗ ನಾನು ಸಾಲ ಮಾಡೋ ಧೈರ್ಯ ಕೊಡ್ಬೇಕು ನಾನು, ನೀನು ನಾನು ನೀನ್ ಕತೆ ಹೇಳಿದ ತಕ್ಷಣ ಹೋಗ್ಬಿಡು ಮನೆ ಅಡಾಡ್ಬಿಡ್ಬೇಕು ನಾನು, ಹಂಗ ನನ್ ಕತೆ ಎಕ್ಸೈಟ್ ಆಗ್ಬೇಕಿಲ್ಲ, ನನ್ಗೆ ಮಾಡಲ್ಲ ಪ್ರೊಡ್ಯೂಸ್ ಅಂತಿರ್ತಾರೆ. ಎಲ್ಲಾರು ಕತೆ ಕೇಳಿದ ತಕ್ಷಣ ಇಲ್ಲ ಗುರು ಮನೆ ಅಡಾಡ್ಟಾಗ ಯಾಕೋ ಮನ್ಸೇ ಹೋಗ್ತಿಲ್ಲ, ನೀನ್ ಹೇಳಿದ ತಕ್ಷಣ ಮನೆ ಸೊ ಹಂಗೆ ಅಭಿ ಹೇಳಿದ ತಕ್ಷಣ ಮಜಾ ಅನ್ಸ್ತಿರ್ಲಿಲ್ಲ ನನಗೆ. ಇಲ್ಲ ಅಭಿ ನೋ ಏನೋ ವರ್ಕೌಟ್ ಆಗ್ತಿಲ್ಲ, ಬೇಡ ಅಭಿ ಸಾರಿ, ನೆಕ್ಸ್ಟ್ ಇನ್ನೇನಾದ್ರು ಬೆಟರ್ ಸಬ್ಜೆಕ್ಟ್ ಇದ್ದಾಗ ವಿಲ್ ಸಿ, ಬಟ್ ನಾನು ಫುಲ್ ಸ್ಟಾಪ್ ಇಟ್ಟಿದ್ದೀನಿ, ಐ ವಾಂಟ್ ಸಮಥಿಂಗ್ ಅಂತ. ಆಮೇಲೆ ಅಭಿ ಇದ್ಕೊಂಡು, ಇಲ್ಲ ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೆ ಆರಾಮ್ ಅರವಿಂದ್ ಸ್ವಾಮಿ ಅಂತ, ಅನೌನ್ಸು ಮಾಡ್ಬಿಟ್ಟಿದ್ದೀನಿ, ಅದನ್ನೊಂದ್ಸರಿ ಹೇಳಲ್ಲ. ಅಲ್ಲಪ್ಪ ನಿನಗೆ ಅಂತ ಮಾಡ್ಕೊಂಡೆ ನನಗೇನೆ ಕೇಳ್ತೀಯ, ನಾನು ಇವಾಗ ಈ ಪೊಸಿಷನ್ ನನ್ನ ಫ್ರೆಂಡ್ಸ್ ಅಂತ ನನಗ್ ಪ್ರೊಡ್ಯೂಸ್ ಮಾಡ್ತಾರೆ, ನಿನಗ್ ಮಾಡಲ್ಲ ಅಂತ ತುಂಬಾ ಪ್ರಾಯವಾಗಿ ಹೇಳ್ದೆ. ಇಲ್ಲ ನಿಮ್ಗೆ ಮಾಡ್ತೀನಿ, ನಿಮ್ಗೆ ಇಷ್ಟ ಆದ್ರೆ ಅಂತ ಅಭಿ ನರೇಟ್ ಮಾಡ್ದ. ಐ ಥಿಂಕ್ ನರೇಟ್ ಮಾಡಿದ್ದು 10 minutes ಅಷ್ಟೇ. ಐ ವಾಸ್ ಲೈಕ್ ಎಕ್ಸೈಟೆಡ್, ರೆಡಿ ಮಾಡಮ್ಮ ಅಂದೆ. ನಾನ್ ರೆಡಿ, ನೀನ್ ರೆಡಿ ಅಷ್ಟೇ. 15 minutes ವಿ ಡಿಸೈಡೆಡ್ ದಿಸ್ ಫಿಲ್ಮ್. ಅಂದ್ರೆ ಪ್ರಶಾಂತ್ ಅನ್ಸ್ಬಿಡ್ತು ಅಡ ಇಟ್ಬಿಡೋಣ ಅಂತ, ಬುಜ್ಜಿ ಹೀರೋ ಇದೇನ ತಗೊಂಡ್ಬಿಡೋಣ, ಎಕ್ಸೈಟ್ ಆಗ್ಬಿಡಿಸಿ. ಅಷ್ಟು ಎಕ್ಸೈಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸ್ತೀನಿ. ಇಲ್ಲೇನಂದ್ರೆ ನನಗೆ ನಾನ್ ಸ್ವಾರ್ಥಿ ಆಗ್ತೀನಿ, ನಾನು ಹೀರೋ ಗೆಲ್ಬಹುದು, ನನಗೆ ರೆಮ್ಯುನರೇಷನ್ಸ್ ಬರ್ಬೋದು, ಮತ್ತೊಂದು ನನ್ಗೆ ಇವ್ರಿಬ್ಬರು ನೋಡಿದಾಗ ತುಂಬಾ ಇನ್ನೋಸೆಂಟ್ ಸೋಲ್ಸ್ ಅನ್ಸುತ್ತೆ. ಇಲ್ಲಿ ಇವ್ರು ಗೆದ್ರೆ ಮಾತ್ರ ಅದು
ನಾನು ಇಲ್ಲಿ ನಾನು ಗೆದ್ದಿಲ್ಲ ಅಂದ್ರೆ ನನಗೊಂದು ಸಿನಿಮಾ ಆಗುತ್ತೆ, ನನಗೊಂದು ಸಂಭಾವನೆ ಬರುತ್ತೆ, ಇಲ್ಲ ನನಗೆ ಇನ್ನೊಂದು ಸಿನಿಮಾ ಮುಂದೆ ಹೋಗ್ತದೆ. ಬಟ್ ಪ್ರೊಡ್ಯೂಸರ್ಸ್ ಹಂಗಿರಲ್ಲ, ಅವ್ರು ಪ್ರತಿ ಸಿನಿಮಾನು ತುಂಬಾ ಹೈ ರಿಸ್ಕ್ ಅಲ್ಲಿ ಮಾಡ್ತಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ದಿರೋ ಬಿಸ್ನೆಸ್ ಏನಲ್ಲ. ಶ್ರೀಕಾಂತ್ ಈಸ್ ಇಂಟು ಕನ್ಸ್ಟ್ರಕ್ಷನ್, ಅವ್ರು ಈಸ್ ಇಂಟು ರಿಯಲ್ ಎಸ್ಟೇಟ್. ಒಂದು ಅಪಾರ್ಟ್ಮೆಂಟ್ ಕಟ್ಬೋದು, ಇಲ್ಲ ನಮ್ಮದೇ ಸೈಟ್ಗಳಿದೆ, ಒಂದು ಅಪಾರ್ಟ್ಮೆಂಟ್ ಕಟ್ಟೋ ಒಂದು 4 ಕೋಟಿ ಕೊಟ್ಟು ಕಟ್ರೆ ತಿಂಗಳಿಗೆ ಒಂದು 8 ಲಕ್ಷ ರೆಂಟು ಬರುತ್ತೆ. ಅದನ್ನೆಲ್ಲವೂ ಬಿಟ್ಟು ಸಿನಿಮಾ ಅನ್ನೋ ಪ್ರೀತಿ ಪ್ಯಾಷನ್ ಇದೆಯಲ್ಲ, ಅದು ತುಂಬಾ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಒದ್ದಾಡ್ತಾನೆ ಇರ್ತೀವಿ ಪ್ರತಿ ಹಂತದಲ್ಲೂ ಅಷ್ಟೇ. ನನಗೆ ಟೈಮು ಗೊತ್ತಾಗಲ್ಲ. ಆಕ್ಚುಲಿ ಅಭಿಗೂ ನಾನು ಟಾರ್ಚರು ಕೊಟ್ಟಿದ್ದೀನಿ. ಯಾವ ದಿನಾನು 6 PM ಪ್ಯಾಕಪ್ ಮಾಡೋಕ್ಕೂ ಬಿಟ್ಟಿಲ್ಲ ನಾನು. ಇಲ್ಲ ವಿಲ್ ಗೋ ಡಬಲ್ ಎಲ್ಲೋ ಒಂದ್ ಕಡೆ ಉಳಿಯುತ್ತಲ್ಲ. ದ ಮನಿ ಯು ಸೇವ್, ದ ಮನಿ ಇಸ್ ಅರ್ನ್, ಎಲ್ಲೋ ಒಂದ್ ಕಡೆ ಉಳಿಯುತ್ತೆ. ಪ್ರೊಡ್ಯೂಸರ್ ಇವ್ರಿಷ್ಟು ಪ್ಯಾಷನೇಟ್. ಆಕ್ಚುಲಿ ಇವಾಗ ಅರ್ಜುನ್ ಜನ್ಯವಾರ್ ಅಂದ್ರೆ ಒಂದಷ್ಟು ಸಂಭಾವನೆ ಇರುತ್ತೆ, ಇಲ್ಲ ಮಿಲನ್ ಅವರು, ಇಲ್ಲ ದೊಡ್ಡ ಕ್ಯಾಸ್ಟ್ ಇದ್ದಾಗ ದೀಸ್ ಬೋತ್ ವೇರ್ ದ ಫಸ್ಟ್ ಪೀಪಲ್ ಟು ಇನಿಷಿಯೇಟ್. ನಾವು ಇಲ್ಲ ಸ್ವಲ್ಪ ಓಕೆ ಕಥೆನೇ ನಂಬೋಣ, ಹೊಸಬರಿಗೆ ಹೋಗೋಣ, ಇಲ್ಲ ನೋಡ್ಕೊಂಡು ಈಗಿರೋ ಪೊಸಿಷನ್ ಅಲ್ಲಿ ಈಗಾಗಲೇ ಮಾತಾಡ್ತಿದ್ವಿ ನಾವು. ಸಿನಿಮಾ ಚೆನ್ನಾಗಿದೆ ಅಂದ್ರೂ ಜನ ಬರೋದಕ್ಕೆ ಅಷ್ಟಿದಾಗುತ್ತೆ. ಬಿಕಾಸ್ ಟಿಕೆಟ್ ಪ್ರೈಸ್ ಆರ್ ಸೋ ಹೈ, ಬರ್ತಾರ ಇಲ್ವೋ ಅನ್ನೋ ಒಂದು ಭಯ ಕಾಡ್ತಿರುತ್ತೆ. ಸೊ ಈ ಪೊಸಿಷನ್ ಅಲ್ಲಿ ಇವರಿಬ್ರೆ ಸಿನಿಮಾ ಬಜೆಟ್ ಇಲ್ಲಿದ್ದು ಇಲ್ಲಿ ತಗೊಂಡೋಗಿದ್ದು ಇವರಿಬ್ರೆ. ಅಂದ್ರೆ ನಮ್ಗೆ ಆ ಟೆಕ್ನಿಷಿಯನ್ಸ್ ಬೇಕು, ಮಿಲನನೇ ಬೇಕು, ಹಿಂಗೆ ಬೇಕು. ಆರಂಭ ಅರವಿಂದ ಸ್ವಾಮಿ ಬಗ್ಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಚಿತ್ರವು ವರ್ಕ್ ಔಟ್ ಆಗಲಿದೆ ಅಂತ ಅನೀಶ್ ಹೇಳಿದ್ದಾರೆ. ಇನ್ನು ಈ ಚಿತ್ರವು ಅಭಿಷೇಕ್ ಅವರ 3ನೇ ನಿರ್ದೇಶನದ ಸಿನಿಮಾವಾಗಿದೆ. ಚಿತ್ರದಲ್ಲಿ ಮಿಲನ ನಾಗರಾಜ್ ಹಾಗೂ ಋತಿಕಾ ಶ್ರೀನಿವಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ.